ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಅಯೋಧ್ಯೆಯ ಜನರಿಗೆ ರಾಮನು ಕಣ್ಮಣಿ ಎನಿಸಿದ್ದ. ಎಲ್ಲಿ ನೋಡಿದರೂ ರಾಮನ ಮಾತು. ರಾಮನ ವೀರ್ಯವನ್ನು ಕೊಂಡಾಡುವವರೇ. ವಿದ್ಯೆ, ರೂಪ, ಯೌವನ, ಧನ ಇವು ಒಂದೊಂದೇ ಗರ್ವವನ್ನು ಹುಟ್ಟಿಸುತ್ತದೆ. ಆದರೆ ವಿದ್ಯೆಯ ಆಗರವೆನಿಸಿ ರೂಪವೇ ಮೂರ್ತಿ ಭವಿಸಿದಂತೆ ಇದ್ದು ಯೌವನ, ಧನ ಎಲ್ಲವೂ ಇದ್ದು ರಾಮ ಸ್ವಲ್ಪವೂ ಅಹಂಕಾರವಿಲ್ಲದೆ ನಿಗರ್ವಿಯಾಗಿದ್ದ. ಮಕ್ಕಳು, ದೊಡ್ಡವರು, ಗಂಡಸರು, ಹೆಂಗಸರು, ವೃದ್ಧರು, ಬಾಲಕರು ಹೀಗೆ ಎಲ್ಲರಿಗೂ ತುಂಬ ಬೇಕಾದವನಾಗಿದ್ದ. ದಶರಥ ಚಕ್ರವರ್ತಿಗೆ ಇಂಥ ಮಗನನ್ನು ಪಡೆದ ಹಿಗ್ಗು ಅವರ್ಣನೀಯವಾಗಿತ್ತು. ಹೀಗೆ ಸುಖವಾಗಿ ಹಲವು ವರ್ಷಗಳು ಕಳೆದವು. ಒಂದು ದಿನ ದಶರಥ ಚಕ್ರವರ್ತಿ ರಾಮನಿಗೆ ಯುವರಾಜ್ಯಾಭಿಷೇಕ ಮಾಡಬೇಕು ಎಂದು ನೆನೆದ. ಅದಕ್ಕೆ ಮಹತ್ತರವಾದ ಕಾರಣವೂ ಇತ್ತು. ದಶರಥ ದುಸ್ವಪ್ನಗಳನ್ನು ಕಂಡನಂತೆ. ಆ ದುಸ್ವಪ್ನಗಳನ್ನು ಕಂಡವನಿಗೆ ಒಂದು ವಾರದಲ್ಲಿ ಮರಣಭಯ. ಆದ್ದರಿಂದ ಶೀಘ್ರವಾಗಿ ರಾಮನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಬೇಕು ಎಂದು ಯೋಚಿಸಿದ. ಅದರಂತೆ ಮಂತ್ರಿಗಳನ್ನು, ಪುರೋಹಿತರನ್ನು, ಸಾಮಂತರಾಜರನ್ನು, ಪ್ರಜಾಪ್ರಮುಖರ ಸಭೆ ಸೇರಿಸಿದ. ದಶರಥ ಮಹಾರಾಜ ಎಲ್ಲರಿಗೂ ಎದ್ದು ನಿಂತು ವಿನಯದಿಂದ ಕೈಮುಗಿದು ಹೀಗೆ ಹೇಳಿದ: ನನ್ನ ಪ್ರೀತಿಯ ಪ್ರಜೆಗಳೇ, 60,000 ವರ್ಷಗಳಿಂದ ರಾಜ್ಯ ಪರಿಪಾಲನೆ ಮಾಡಿದೆ. ಈಗ ನಿಮ್ಮನ್ನು ರಕ್ಷಿಸಲು ನನ್ನ ಜ್ಯೇಷ್ಠ ಪುತ್ರನಾದ ರಾಮನನ್ನು ಯುವರಾಜನನ್ನಾಗಿ ಮಾಡಬೇಕೆಂದಿದ್ದೇನೆ. 14 ಲೋಕಗಳನ್ನು ಆಳುವ ಸಾಮರ್ಥ್ಯವುಳ್ಳವ ಅವನು. ಅಂಥ ಭುವನಾಭಿರಾಮನು ಅವನು. ಅದಕ್ಕಾಗಿ ನಿಮ್ಮ ಅನುಮತಿಯನ್ನು ಕೋರುತ್ತಿದ್ದೇನೆ ಎಂದಾಗ ಸಭೆಯಲ್ಲಿ ಎಲ್ಲರೂ ಏಕಕಂಠದಿಂದ ರಾಮನೇ ನಮ್ಮ ರಾಜ, ಅವನಿಗೆ ಪಟ್ಟವನ್ನು ಕಟ್ಟಿ ಎಂದರು. ಅದಕ್ಕೆ ವಾಲ್ಮೀಕಿ ಹೇಳುತ್ತಾರೆ: ಇಚ್ಛಾಮೋಹಿ ಮಹಾಭಾಗಂ ರಘುವೀರಂ ಮಹಾಬಲಂ ಎಂದು. ನಾವೆಲ್ಲ ಮಹಾಭಾಗ್ಯವಂತರು. ಇಂಥ ಮಹಾಭಾಗ್ಯವಂತನಾದ ರಾಮನನ್ನು, ಬಲಾಢ್ಯನಾದ ರಘುವೀರನನ್ನು ರಾಜನನ್ನಾಗಿ ಆಶಿಸುತ್ತೇವೆ. ತಡ ಮಾಡದೆ ರಾಮನಿಗೆ ಪಟ್ಟವನ್ನು ಕಟ್ಟಿ ಎಂದರು. ಪ್ರಜೆಗಳ ಮಾತನ್ನು ಕೇಳಿ ದಶರಥ ಮಹಾರಾಜನಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ಇಂಥ ಗುಣಮಣಿ ತನ್ನ ಮಗನಾಗಿ ಹುಟ್ಟಿದನಲ್ಲ ಎಂದು ಹೆಮ್ಮೆಪಟ್ಟ. ರಾಮನನ್ನು ಕರೆತರುವಂತೆ ಹೇಳಿದ. ರಾಮ ಬಂದೊಡನೆ ದಶರಥನ ಪಾದಗಳನ್ನು ಹಿಡಿದು ನಮಸ್ಕರಿಸಿದ. ಆಶೀರ್ವದಿಸಿದ ದಶರಥ: ಅಪ್ಪ ರಾಮ, ನಿನಗೆ ನಾಳೆ ಪುಷ್ಯ ನಕ್ಷತ್ರದಲ್ಲಿ ಯುವರಾಜ್ಯಾಭಿಷೇಕವನ್ನು ಮಾಡಬೇಕೆಂದಿದ್ದೇನೆ. ನೀನು ಯುವರಾಜನಾಗುವಿ ಎಂದಾಗ, ಅಪ್ಪ ನೀವು ಹೇಳಿದಂತೆ ಆಗಲಿ ಎಂದ ರಾಮ ವಿನಯದಿಂದ. ಆಗ ದಶರಥ: ರಾಮ, ನೀನು ಒಳ್ಳೆಯ ನಡತೆಯುಳ್ಳವನೇ ಸರಿ. ಇನ್ನು ಮುಂದೆ ಯುವರಾಜನಾದ ಮೇಲೆ ಇನ್ನೂ ಜಾಗರೂಕನಾಗಿರಬೇಕು. ಕಾಮಕ್ರೋಧಗಳನ್ನು ಜಯಿಸಬೇಕು. ಜಿತೇಂದ್ರಿಯನಾಗಿರಬೇಕು. ದುಷ್ಟರನ್ನು ದೂರದಲ್ಲಿಡಬೇಕು. ಎಲ್ಲರನ್ನೂ ಸರಿಯಾಗಿ ನೋಡಿಕೊಳ್ಳಬೇಕು ಎಂದು ಬುದ್ಧಿವಾದ ಹೇಳಿದ. ತನಗೆ ಯುವರಾಜ್ಯಾಭಿಷೇಕವಾಗುವ ವಾರ್ತೆಯನ್ನು ಮೊದಲು ತಾಯಿ ಕೌಸಲ್ಯಗೆ ತಿಳಿಸಬೇಕು ಎಂದು ಅವಳ ಅಂತಃಪುರಕ್ಕೆ ಬಂದ ರಾಮ. ಆ ವೇಳೆಗಾಗಲೇ ಕೌಸಲ್ಯಗೆ ಸಮಾಚಾರ ತಿಳಿಸಿದ್ದರು. ರಾಮ ಬಂದು ತಾಯಿಗೆ ನಮಸ್ಕರಿಸಿದ. ತಾಯಿ ಕೌಸಲ್ಯೆ ತುಂಬ ಸಂತೋಷಪಟ್ಟಳು. ಆಶೀರ್ವದಿಸಿದಳು ಮಗನನ್ನು. ಪಟ್ಟಾಭಿಷೇಕದ ಹಿಂದಿನ ರಾತ್ರಿ ವ್ರತ ಕೈಗೊಳ್ಳಬೇಕು. ಅದಕ್ಕಾಗಿ ರಾಮನ ಅರಮನೆಗೆ ವಸಿಷ್ಠರು ಬಂದರು. ರಾಮನನ್ನು ಸ್ನಾನ ಮಾಡುವಂತೆ ಹೇಳಿದರು. ರಾಮನ ಕೈ ಹಿಡಿದು ಕಂಕಣ ಕಟ್ಟುವಾಗ ಅವನ ಕೋಮಲವಾದ ಕೈಯನ್ನು ಹಿಡಿದುಕೊಂಡರು. ಅವನ ಕೈಯಲ್ಲಿದ್ದ ರೇಖಾವಿನ್ಯಾಸವನ್ನು ನೋಡುತ್ತಾ ಮೈಮರೆತರು. ಇಕ್ಷ್ವಾಕು ವಂಶದ ರಾಜರನ್ನೆಲ್ಲ ನೋಡಿದ್ದೇನೆ, ಯಾರ ಕೈಯಲ್ಲೂ ಈ ವಿಶಿಷ್ಟ ರೀತಿಯ ರೇಖೆಗಳು ಕಂಡುಬರಲಿಲ್ಲ ಎಂದು ನೋಡುತ್ತಲೇ ಇದ್ದು ಬಿಟ್ಟರು. ಕಂಕಣ ಕಟ್ಟುವುದಕ್ಕಾಗಿ ಇಟ್ಟಿದ್ದ ಲಗ್ನ ಮೀರಿ ಹೋಯಿತು. ಅದಕ್ಕೆ ರಾಮನಿಗೆ ಪಟ್ಟಾಭಿಷೇಕ ತಪ್ಪಿತು ಎಂದಿದ್ದಾರೆ ಜ್ಞಾನಿಗಳು. ರಾಮನಿಗೆ ಪಟ್ಟಾಭಿಷೇಕ ನಗರದ ಜನರಿಗೆ ಸಂಭ್ರಮವೋ ಸಂಭ್ರಮ. ಬೀದಿ ಬೀದಿಯಲ್ಲೂ ತಳಿರು ತೋರಣಗಳಿಂದಲೂ ಧ್ವಜ ಪತಾಕೆಗಳಿಂದಲೂ ಅಲಂಕೃತವಾಯಿತು. ಅಲ್ಲಲ್ಲೇ ನೃತ್ಯ, ಗಾಯನ ಸಮಾರಂಭಗಳು ನಡೆಯತೊಡಗಿದವು. ಈ ಸಂಭ್ರಮವನ್ನೆಲ್ಲ ನೋಡಿದಳು ಮಂಥರೆ ಕೈಕೇಯಿಯ ದಾಸಿ. ಕೈಕೇಯಿಯೊಡನೆ ತವರು ಮನೆಯಿಂದಲೇ ಬಂದವಳು. ಅವಳಿಗೆ ಗೂನು ಬೆನ್ನಿನಂತೆಯೇ ಬುದ್ಧಿಯೂ ವಕ್ರ. ವಾಲ್ಮೀಕಿ ಅವಳ ಹುಟ್ಟನ್ನು ವರ್ಣಿಸಲು ಇಷ್ಟಪಡದೆ ಜ್ಞಾತಿದಾಸಿ ಯಥೋಜಾತ ಎಂದು ಬಿಟ್ಟರು. ಎಲ್ಲಿ ಹುಟ್ಟಿದವಳೋ ಇವಳು ಎಂದು ಬೇಸರದಿಂದ ಹೇಳಿದ್ದಾರೆ. ಮಂಥರೆ ನಗರದಲ್ಲಿಯ ಸಂಭ್ರಮವನ್ನು ಕಂಡು
ಕೇಳಿದಳು. ಅಲ್ಲೇ ನಿಂತಿದ್ದ ಕೌಸಲ್ಯ ದಾಸಿಯನ್ನು. ಅವಳು ಸಂತೋಷದಿಂದ ಹೇಳಿದಳು, ನಮ್ಮ ರಾಮಚಂದ್ರನಿಗೆ ನಾಳೆ ಯುವರಾಜ್ಯಾಭಿಷೇಕವೆಂದು. ಇದನ್ನು ಕೇಳಿದ ಮಂಥರೆಗೆ ಹೊಟ್ಟೆಯಲ್ಲಿ ಹುಳಿ ಕಿವುಚಿದಂತಾಯಿತು. ಅದೇಕೋ ಅವಳಿಗೆ ಮೊದಲಿನಿಂದಲೂ ರಾಮನನ್ನು ಕಂಡರೆ ಆಗದು. ರಾಮನಿಗೆ ಕೇಡು ಮಾಡಲು ಸಮಯ ಸಿಕ್ಕಿತೆಂದು ತಿಳಿದು ಇದೇ ಸರಿಯಾದ ಸಮಯ ಎಂದು ಕೈಕೇಯಿಯ ಅಂತಃಪುರಕ್ಕೆ ಬಂದು ಕೈಕೇಯಿಗಳ ಹೇಳಿದಳು. ಹೇ ಮೂಢೆ ಕೈಕೇಯಿ, ಅನರ್ಥವಾಗುತ್ತಿದೆ. ನಾಳೆ ರಾಮನಿಗೆ ಯುವರಾಜ್ಯಾಭಿಷೇಕವಂತೆ ಎಂದಳು. ಆಗ ಕೈಕೇಯಿ ಸಂತೋಷದಿಂದ, ಎಂಥ ಮಂಗಳ ವಾರ್ತೆಯನ್ನು ಹೇಳುತ್ತಿರುವೆ, ಇದೋ ತೆಗೆದುಕೋ ಎನ್ನುತ್ತಾ ತನ್ನ ಕತ್ತಿನಲ್ಲಿದ್ದ ಅನರ್ಘ್ಯ ಹಾರವೊಂದನ್ನು ತೆಗೆದುಕೊಟ್ಟಳು. ಆದರೆ ಮಂಥರೆ ಅದನ್ನು ಸ್ವೀಕರಿಸಲಿಲ್ಲ. ಬದಲಾಗಿ ಕೈಕೇಯಿಗೆ, ನಿನ್ನ ಮಂಕುಬುದ್ಧಿಗೆ ಏನಾಗಿದೆ? ಕೌಸಲ್ಯೆಯ ಮಗನಿಗೆ ಪಟ್ಟಾಭಿಷೇಕವಾದರೆ ಅವಳು ರಾಜಮಾತೆಯಾಗುತ್ತಾಳೆ. ಎಲ್ಲರೂ ಅವಳನ್ನು ಪೂಜಿಸುತ್ತಾರೆ. ದಶರಥನಿಗೆ ಪ್ರಿಯಳಾದುದರಿಂದಲೇ ತಾನೇ ಅವಳ ಮಗನಿಗೆ ರಾಜಪಟ್ಟ ಕಟ್ಟಲು ನಿಶ್ಚಯಿಸಿರುವುದು. ರಾಮ ರಾಜನಾಗಲಿ, ಅವನ ತಾಯಿ ರಾಜಮಾತೆಯಾಗಲಿ, ನೀನು ಮೂಲೆಯಲ್ಲಿ ದಾಸಿಯಂತೆ ಇರು. ನಿನ್ನ ಮಗ ಭರತ ದಾಸಿಪುತ್ರನಾಗಿರಲು ಎಂದು ವಿಷಯುಕ್ತವಾದ ಮಾತುಗಳನ್ನು ಕೈಕೇಯಿ ಕಿವಿಯಲ್ಲಿ ತುಂಬಿದಳು ಮಂಥರೆ. ಕೈಕೇಯಿ ಸ್ವತಃ ಸಾತ್ವಿಕಳಾದರೂ ದುಷ್ಟಳಾದ ಮಂಥರೆಯ ಪಿಸುಣ ನುಡಿಗೆ ವಶವಾದಳು. ಈಗೇನು ಮಾಡಲಿ ಎಂದು ಮಂಥರೆಯನ್ನು ಸಲಹೆ ಕೇಳಿದಳು. ಹಿಂದೆ ದೇವಾಸುರ ಯುದ್ಧ ಕಾಲದಲ್ಲಿ ನೀನು ದಶರಥನಿಗೆ ಸಹಾಯ ಮಾಡಿದೆ. ಅದಕ್ಕೆ ಫಲವಾಗಿ ದಶರಥನಿಗೆ ನಿನಗೆ 2 ವರಗಳನ್ನು ಕೊಡುತ್ತೇನೆ ಎಂದಿದ್ದ. ಆ ವರಗಳನ್ನು ಈಗ ಕೇಳು. ಮೊದಲು ನೀನು ಆಭರಣಗಳನ್ನು ಕಳಚಿಬಿಡು. ತಲೆ ಕೆದರ್ಕೋ. ಏಕವಸ್ತ್ರಧಾರಿಣಿಯಾಗಿ ಕೋಪಗೃಹವನ್ನು ಪ್ರವೇಶಿಸು. ದಶರಥ ಬರುತ್ತಾನೆ. ಅವನು ಮಿದುನುಡಿಗಳಿಂದ ರಮಿಸುತ್ತಾನೆ. ಅವನ ಇನಿ ಮಾತುಗಳಿಂದ ಮರಳಾಗಬೇಡ, ಸ್ಥಿರಳಾಗಿರು ಎಂದು ಹೇಳಿಕೊಟ್ಟಳು. ಅದರಂತೆ ಕೈಕೇಯಿ ದಶರಥನು ಬಂದಾಗ ಹಾಗೆ ನಡೆದುಕೊಂಡಳು. ದಶರಥನಿಂದ ರಾಮನ ಮೇಲೆ ಆಣೆ ಮಾಡಿಸಿ 2 ವರಗಳನ್ನು ಕೇಳಿಕೊಂಡಳು. ವಾಲ್ಮೀಕಿ ಈ ಪ್ರಸಂಗವನ್ನು ವರ್ಣಿಸುತ್ತಾ ಹೇಳುತ್ತಾರೆ, ಸಂವೃದ್ಧ ತರುಣೀಂ ಭಾರ್ಯಾಂ ಎಂದು. ದಶರಥ ವೃದ್ಧ, ಕೈಕೇಯಿಯಾದರೋ ಇನ್ನೂ ಯುವತಿ. ಕಾಮಚಾಪಲ್ಯಕ್ಕೆ ಒಳಗಾದ ದಶರಥ ಯುಕ್ತಾಯುಕ್ತವನ್ನು ವಿವೇಚಿಸದೆ ರಾಮನ ಮೇಲೆ ಆಣೆ ಇಟ್ಟು ನಿನ್ನ ಇಷ್ಟವನ್ನು ಪೂರೈಸುತ್ತೇನೆ ಎಂದು ವಚನ ಕೊಟ್ಟುಬಿಟ್ಟ. ಆಗ ಕೈಕೇಯಿ ಹಿಂದೆ ದೇವದಾನವ ಯುದ್ಧ ಕಾಲದಲ್ಲಿ ಕೊಟ್ಟ ವರಗಳನ್ನು ಈಗ ಕೊಡು ಎಂದಳು. ಮೊದಲನೆಯ ವರದಿಂದ ಭರತನಿಗೆ ಯುವರಾಜ್ಯಾಭಿಷೇಕವಾಗಲಿ. 2ನೆಯ ವರದಿಂದ 14 ವರ್ಷಗಳು ರಾಮ ಜಟಾವಲ್ಕಲಧಾರಿಯಾಗಿ ಮುನಿವೇಷದಿಂದ ಕಾಡಿನಲ್ಲಿರಬೇಕು ಎಂದು ಹೇಳಿದಳು. ತಾನು ಎಲ್ಲಿ ಇದ್ದೇನೆ ಎಂಬುದನ್ನೇ ದಶರಥ ಮರೆತ. ಇದೇನು ದುಸ್ವಪ್ನವೋ ಎಂದು ಭ್ರಾಂತಿಗೊಳಗಾದ. ಕಾದ ಸೀಸನ್ನು ಕಿವಿಯಲ್ಲಿ ಹುಯ್ದಂತಾಯಿತು. ಕಾಸಿದ ಕಬ್ಬಿಣದ ಸಲಾಕೆಯಿಂದ ಕಣ್ಣನ್ನು ತಿವಿದಂತಾಯಿತು. ಹಾ ಎನ್ನುತ್ತಾ ಹಾಗೆಯೇ ಭೂಮಿಯ ಮೇಲೆ ಒರಗಿದ. ಅಚೇತನನಾದ. ಸ್ವಲ್ಪ ಹೊತ್ತಿನ ನಂತರ ಪ್ರಜ್ಞೆ ಬಂತು. ಕೈಕೇಯಿಯನ್ನು ಪ್ರಾರ್ಥಿಸಿದ ದಶರಥ. ಈ ವಿಷಯದಲ್ಲಿ ತಮಾಷೆ ಮಾಡಬೇಡ ಎಂದು ಬೇಡಿಕೊಂಡ. ನಿನ್ನ ಮಾತನ್ನು ಹಿಂದೆ ತೆಗೆದುಕೋ ಎಂದು ಅಂಗಲಾಚಿದ. ವರಲಿದ ದೈನ್ಯದಿಂದ ಕೈಕೇಯಿಯ ಕಾಲುಗಳನ್ನು ಹಿಡಿದು ಬೇಡಿದ. ಆದರೆ ಕೈಕೇಯಿ ಪಟ್ಟು ಬಿಡಲಿಲ್ಲ. ಕೊಟ್ಟ ಮಾತನ್ನು ನಡೆಸಿಕೊಡು ಎಂದಳು. ಇಲ್ಲದಿದ್ದರೆ ವಿಷಪಾನ ಮಾಡಿ ಪ್ರಾಣ ಬಿಡುತ್ತೇನೆ ಎಂದು ಗದರಿದಳು. ಸಿಂಹಣಿಯ ಹಿಡಿತಕ್ಕೆ ಸಿಕ್ಕಿಕೊಂಡ ಆನೆಯಂತಾದ ದಶರಥ. ನೀನು ಇಕ್ಷ್ವಾಕು ವಂಶವನ್ನು ಹಾಳು ಮಾಡಲು ಬಂದಿದ್ದೀಯಾ? ಹೆಮ್ಮಾರಿ ನೀನು ಎಂದು ಬೈದ. ರಾಮನನ್ನು ನೆನೆಸಿಕೊಂಡ. ಸುಮಂತ್ರ ರಾಮನನ್ನು ಕರೆಯಲು ಅವನ ಮಂತಃಪುರಕ್ಕೆ ಹೋದಾಗ ಅಲ್ಲಿ ರಾಮಸೀತೆಯರು ಸುಖಾಸೀನರಾಗಿರುವುದನ್ನು ಕಂಡ. ಲಕ್ಷ್ಮೀನಾರಾಯಣರಂತೆ ಶೋಭಿಸುತ್ತಿದ್ದ ಸೀತಾರಾಮರನ್ನು ಕಂಡು ದಶರಥ ಮಹಾರಾಜನು ನಿನ್ನನ್ನು ನೋಡಲು ಬಯಸುತ್ತಾನೆ ಎಂದು ಕರೆದ. ತಂದೆಯೆಂದರೆ ಭಯ ಭಕ್ತಿ ರಾಮನಿಗೆ. ತತ್ಕ್ಷಣವೇ ಬರುವುದಾಗಿ ಹೇಳಿ ಹೊರಟ ರಾಮ ಕೈಕೇಯಿಯ ಅಂತಃಪುರಕ್ಕೆ ಬಂದಾಗ ತಂದೆಯು ದೀನನಾಗಿದ್ದು ಕಂಡನು. ಅಮ್ಮನನ್ನು ಕೇಳಿದ. ಕೈಕೇಯಿ ಹೇಳಿದಳು, ನೀನೇ ಅವರ ದುಃಖಕ್ಕೆ ಕಾರಣ. ಅವರು ಹೇಳುವ ಮಾತನ್ನು ನಡೆಸುವೆಯೋ ಇಲ್ಲವೋ ಎಂಬ ಭಯದಿಂದ ದುಃಖಿತರಾಗಿದ್ದಾರೆ ಎಂದಾಗ ರಾಮ, ತಂದೆಗಾಗಿಯೇ ಈ ಜನ್ಮ, ಈ ದೇಹ, ಈ ಜೀವ ಅವರಿಗೆ ಮುಡುಪು ಎಂದನು.
ತಂದೆ ಹೇಳಿದುದನ್ನು ಶಿರಸಾವಹಿಸುತ್ತೇನೆ ಎಂದನು ವಿನಮ್ರವಾಗಿ. ಆಗ ಕೈಕೇಯಿ ತಾನು ಬೇಡಿದ 2 ವರಗಳನ್ನು ಹೇಳಿದಳು. ಅದಕ್ಕೆ ಇಷ್ಟೇ ತಾನೇ, ಹಾಗೇ ಆಗಲಿ. ನಿಮಗೆ ನನ್ನ ಮೇಲೆ ಪ್ರೀತಿ ಹೆಚ್ಚು. ಅದಕ್ಕೆ ಯಾವ ಜವಾಬ್ದಾರಿಯೂ ಇಲ್ಲದೆ ಹಾಯಾಗಿ ತಿರುಗಾಡಿಕೊಂಡಿರು ಎಂದು ನನ್ನನ್ನು ಕಾಡಿಗೆ ಕಳುಹಿಸಿ ರಾಜ್ಯದ ಸಮಸ್ತ ಭಾರವನ್ನು ಮಗುವಾದ ಭರತನ ಮೇಲೆ ಹೊರಿಸಿದೆ. ಆಗಲಿ, ಭರತನಿಗೆ ಈಗಲೇ ಯುವರಾಜ್ಯಾಭಿಷೇಕ ಮಾಡಿ ಕಾಡಿಗೆ ಹೋಗುವೆ ಎಂದ ರಾಮ. ರಾಮನು ಎಲ್ಲರನ್ನೂ ಸಮಾಧಾನಪಡಿಸಿದ. ಹಿರಿಯರಲ್ಲಿ ಯಾವಾಗಲೂ ಪ್ರಮಾದ ಸಲ್ಲದು ಎಂದು ತಾನೇ ನಡೆದು ತೋರಿಸಿದ. ಸೀತಾ ಲಕ್ಷ್ಮಣರೊಡಗೂಡಿ ದಶರಥನ ಬಳಿ ಬಂದ ರಾಮ ಅವನ ಅನುಮತಿ ಪಡೆಯಲು ರಾಮನೊಂದಿಗೆ ಸೀತೆಯು ಹೋಗುವುದಾಗಿ ಹೇಳಿದಳು. ಲಕ್ಷ್ಮಣನು ಅವರನ್ನು ಅನುಸರಿಸಿದ. ನಾರುಮಡಿಗಳನ್ನು ಕೃಷ್ಣಾಜಿನಗಳನ್ನು ತಂದುಕೊಟ್ಟಳು ಕೈಕೇಯಿ. ಅದನ್ನು ಧರಿಸಿದ 3 ಹೊರಡಲು ಸಿದ್ಧರಾದರು. ಲಕ್ಷ್ಮಣ ಸುಮಿತ್ರೆಯ ಬಳಿಗೆ ಬಂದು ನಮಸ್ಕರಿಸಿದ. ಅಮ್ಮ, ಹೋಗಿ ಬರುತ್ತೇನೆ ಎಂದ. ಆಗ ಸುಮಿತ್ರೆ ಹೇಳಿದುದನ್ನು ವಾಲ್ಮೀಕಿ ಹೃದಯಂಗಮವಾಗಿ ವರ್ಣಿಸಿದ್ದಾರೆ. ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾ ಅಟವೀಂ ವಿದ್ಧಿ ಗಚ್ಚತಾತ್ ಯಥಾತ್ ಸುಖಂ. ಮಗು ಲಕ್ಷ್ಮಣ, ನಿನಗೆ ಇನ್ನು ಮುಂದೆ ರಾಮನೇ ತಂದೆ, ಅವನೇ ದಶರಥ ಎಂದು ತಿಳಿ. ತಾಯಿ ನಿನಗೆ ಸೀತಾಮಾತೆ. ನೀ ಹೋಗುವ ಕಾಡೇ ಅಯೋಧ್ಯೆ. ಎಲ್ಲಿ ರಾಮ ಇರುವನೋ ಅದು ಕಾಡಾದರೂ ನಾಡೇ. ರಾಮ ಇಲ್ಲದ ನಾಡು ಅದು ನಾಡಲ್ಲಿ ಕಾಡು. ಹೋಗು, ನಿನಗೆ ಮಂಗಳವಾಗಲಿ ಎಂದಳು ಸುಮಿತ್ರೆ. ಸುಮಿತ್ರೆ ದೀರ್ಘದರ್ಶಿ. ಮುಂದೆ ನಡೆಯುವುದನ್ನೆಲ್ಲ ತಿಳಿದುಕೊಳ್ಳುವ ಸಾಮರ್ಥ್ಯ ಆಕೆಯಲ್ಲಿತ್ತು. ರಾಮಾಯಣದಲ್ಲಿ ಅಂತರ್ಮುಖಿಯಾಗಿ ಹರಿಯುವ ಗಂಗೆಯಂತೆ ಸುಮಿತ್ರೆಯ ಪಾತ್ರ. ಅದಕ್ಕೆ ಅವಳು ಅಳಲಿಲ್ಲ, ಎಲ್ಲರಂತೆ ಹೋಗಬೇಡ ಎನ್ನಲಿಲ್ಲ. ಲಕ್ಷ್ಮಣನಿಗೆ ಎಚ್ಚರಿಕೆಯನ್ನು ಕೊಡುತ್ತಾಳೆ. ರಾಮನೊಂದಿಗೆ ಎಚ್ಚರದಿಂದ ವರ್ತಿಸು, ಸಲಹೆಯಿಂದ ಇರಬೇಡ. ಪ್ರಮಾದವಾದೀತು. ರಾಮ ನಿನಗೆ ತಂದೆ, ಸೀತೆ ನಿನಗೆ ತಾಯಿಯಂತೆ ಎಂದು ಹೇಳುತ್ತಾಳೆ. ಅಯೋಧ್ಯೆಯ ನಿವಾಸಿಗಳಿಗೆ ಪಟ್ಟಾಭಿಷೇಕದ ಬದಲಿಗೆ ವನಗಮನವನ್ನು ನೋಡುವಂತಾಯಿತು. ಜನರೂ ಸಹ ರಾಮನಿಂದ ಈ ನಾಡಿನಲ್ಲಿ ನಾವಿರೋದು ಬೇಡ ಎಂದು ಅವರೊಂದಿಗೆ ಹೊರಟರು. ಮಹಾಮಂತ್ರಿಯಾದ ಸುಮಂತ್ರ ರಥದಲ್ಲಿ ರಾಮಲಕ್ಷ್ಮಣ ಸೀತೆಯರನ್ನು ಬಿಟ್ಟು ಬರುವ ಸರದಿ ಬಂತು. ಶ್ರೀರಾಮನ ರಥವು ಹೊರಟಾಗ ಪುರಜನರೆಲ್ಲ ಹಿಂದೆ ಬರತೊಡಗಿದರು. ರಾಮನು ಕೈಮುಗಿದು ಬೇಡಿಕೊಂಡನು. ಭರತನಿಗೆ ನಿಮ್ಮ ಸಹಕಾರ ಬೇಕು. ತಂದೆ ತಾಯಿಯರನ್ನು ನೋಡಿಕೊಳ್ಳಿ ಎಂದನು. 14 ವರ್ಷ ವನವಾಸ ಮುಗಿಸಿ ಬರುತ್ತೇನೆ. ಅಲ್ಲಿಯವರೆಗೆ ಸಮಾಧಾನದಿಂದಿರಿ ಎಂದು ಕೈಮುಗಿದ ರಾಮ. ಮಂತ್ರಿಗಳೇ, ಮಹಾರಾಜ ದಶರಥನನ್ನು ಚೆನ್ನಾಗಿ ನೋಡಿಕೊಳ್ಳಿರಿ. ಅವರಿಗೆ ಬಹಳ ದುಃಖವಾಗಿದೆ. ಸಮಾಧಾನಪಡಿಸಿ ಎಂದು ಹೇಳಿ ನಮ್ಮನ್ನು ಆಶೀರ್ವದಿಸಿರಿ ಎಂದು ವಿನಯದಿಂದ ವಂದಿಸಿದ ರಾಮ. ರಾಮನು ಸರಿಯೂ ನದಿಯನ್ನು ದಾಟಿ ಅರಣ್ಯವಾಸವನ್ನು ಆರಂಭಿಸಿದನು. ಇಲ್ಲಿಗೆ ಈ ಪ್ರಸಂಗ ಮುಕ್ತಾಯವಾಯಿತು.